ಇರುವಂಥದ್ದು. ಈಗ ಇರುವುದು ಏನಪ್ಪ ಅಂದ್ರೆ ಈ ಅಹಿಂದ ಸಂಘಟನೆಯನ್ನು ದೊಡ್ಡದು ಮಾಡ್ಕೊಳ್ಳೋಂಥ ಒಂದು ಪ್ರಯತ್ನ ಈ ಸಂದರ್ಭದಲ್ಲಿ ಮಾಡೋ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಅದರಿಂದ ಸತೀಶ್ ಅವರು ಇದ್ದಾರೆ, ಜೊತೆಗೆ ಕೆ ಎನ್ ರಾಜನ್ ಇದ್ದಾರೆ, ನಾಗೇಂದ್ರ ಅವರು ಇದ್ದಾರೆ, ಹಿಂಗೆ ಅನೇಕರು ಇದ್ದಾರೆ. ಅದು ಅವರು ತಮ್ಮ ಶಕ್ತಿಯನ್ನು ಬಲ ಮಾಡ್ಕೋಬೇಕಪ್ಪ ಅನ್ನೋದು ಸಹಜದ ತಪ್ಪಂತ ಅನ್ಲಿಕ್ಕೆ ಆಗೋದಿಲ್ಲ. ಅದನ್ನು ಅದು ಎಷ್ಟರ ಮಟ್ಟಿಗೆ ಆಗ್ತದೆ ನೋಡು. ಯಾಕಂತಂದ್ರೆ ಹಿಂದುಳಿದ ಸಮುದಾಯದಲ್ಲೇ ಆರ್ಥಿಕವಾಗಿ ಬಲ ಇಲ್ಲಂಥ ಜನ ಭಾಳಷ್ಟು ಇದ್ದಾರೆ. ಎಲ್ಲೋ ಒಂದಿಷ್ಟು ಅಲ್ಲೋ ಜಾರಕಿಹೊಳಿ ಅಂತವರು, ನಾಗೇಂದ್ರ ಅಂತವರು, ಕೆ ಎನ್ ರಾಜನ್ ಅಂತವರು, ಬಿ ಜೆ ಪಿಯಲ್ಲಿ ಶ್ರೀರಾಮುಲು ಅಂತವರು, ಅಲ್ಲೇ ಇಲ್ಲೇ ಸ್ವಲ್ಪ ಏನೋ ಒಂದಿಷ್ಟು ಇದ್ದಾರೆ ಇಲ್ಲಂತಲ್ಲ. ಆದರೆ ಅವರು ಒಂದು ಒಕ್ಕಟ್ಟಾಗಿ ಇಡೀ ಸಮುದಾಯವನ್ನು, ದಲಿತರನ್ನು, ಇನ್ನುಳಿದವ್ರನ್ನ ತಮ್ಮ ತೆಕ್ಕಿಗೆ ತೆಗೆದುಕೊಂಡ ಒಂದು ಬಲಿಷ್ಠವಾದಂಥ, ಈಗಾಗಲೇ ಕಾಂತರಾಜ್ ವರದಿ ಪ್ರಕಾರ ಈ ರಾಜ್ಯದಲ್ಲಿ SC, OBC, ST ಜೊತೆಗೆ ಮೈನಾರಿಟಿ ಕೂಡಿದರೆ ಒಂದು 80-85% ಆಗ್ತದೆ ಅಂತ ಒಂದು ಚಿತ್ರ ನಮ್ಮದು ಕಣ್ಮುಂದೆ ಬರ್ತಾ ಇದೆ. ಇಲ್ಲಿವರೆಗೆ ಹೇಳ್ತಾಯಿದ್ರು ಇಲ್ಲಿ ಲಿಂಗಾಯತ ಹೆಚ್ಚಿದ್ದಾರೆ ರೀ, ಒಕ್ಕಲಿಗರು ಹೆಚ್ಚಿದ್ದಾರೆ ಅಂತೇಳಿ. ಆದರೆ ಈ ಸರ್ವೆಗಳು ಈ ರೀತಿ ಹೇಳ್ತಾ ಇದ್ದಾವೆ. ಈ ಎಲ್ಲ ನಡೆಯಲ್ಲೇ ಮತ್ತು ಇನ್ನು ಮುಂಬರುವ ದಿನಗಳಲ್ಲಿ 2026ರಲ್ಲಂತೂ ಕೇಂದ್ರ ಇದ್ದಿದ್ದಿಲ್ಲ, ಈ ಸರ್ವೆ ಮಾಡಿಸಿ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದರೆ ಇಲ್ಲಿವರೆಗೆ ಅದರ ಮುಂದೆ ಆಗ್ತಾ ಬರೋದ್ರಲ್ಲಿ ದೊಡ್ಡ ಪಾಲು ಅವ್ರದ್ದು ಆದಷ್ಟು ಮುಂದೆ ಹಾಕ್ತದೆ. ಬೀಸುತ್ತಂತೆ 100 ವರ್ಷ ಆಯುಷ್ ಅಂತ ಹಂಗೆ ನಡೀತದೆ. ಬಟ್ ಇದು ಎಲ್ಲಿವರೆಗೆ ಅದೆಲ್ಲ ನೆನಪಿಟ್ಕೊಂಡು ಇವತ್ತು ಕೆ ಎನ್ ರಾಜನ ಇಲ್ಲಿ ಉಳಿದಿದ್ದು ಅಂತ ನಮಗೆ ಅನ್ನಿಸ್ತದೆ. ಯಾಕಂದ್ರೆ ಒಮ್ಮೆ ಏನೋ ತಪ್ಪು ಹೆಜ್ಜಿಟ್ಟು, ಈಗಾಗಲೇ ನಾಲಿಗೆಯಿಂದ ತಪ್ಪು ಹೆಜ್ಜಿಟ್ಟು ಒಂದು ಸ್ವಲ್ಪ ಹಿಂಸೆ ಇರ್ತಾ ಇದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯ ಮೇಲೆ ಒಂದು ಸ್ವಲ್ಪ ಪ್ರೀತಿ ಹೆಚ್ಚಂತೇಳಿ ಹೆಚ್ಚಿಗೆ ಮಾತಾಡಿರ್ಬೋದು, ಇಲ್ಲಂತಲ್ಲ. ಆದ್ರೆ ಈ ನಾಲಿಗೆಯಿಂದಾಗಿ ಅನೇಕ ತೊಂದರೆಗಳು ಅನುಭವಿಸಿದ್ರೆ ಮೊನ್ನೆ ದೊಡ್ಡ ಹೊಡೆತವನ್ನು ತಿಂದ್ರೆ ಆ ಮಾತು ಬೇರೆ. ಅದರಲ್ಲೂ ಇನ್ನು ನನಗೆ ಏನೋ ಇಂಟರ್ವ್ಯೂದಲ್ಲಿ ಮತ್ತೊಂದೆರಡು ಮಾತು ಹೇಳಿದ್ರು, ನಾನು 3 ಮಂದಿ ಇದನ್ನು ಮಾಡೋದಕ್ಕೆ ಕಾರಣ ಅದಾರ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಇರ್ಬೋದು ಅವ್ರು ಅವ್ರ ದೃಷ್ಟಿಯಲ್ಲಿ ಯಾರು 3 ಮಂದಿ ಏನು